ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ನಡೆದು ಅತಿ ದೊಡ್ಡ ಚಿನ್ನ ದರೋಡೆ. ಚಿನ್ನ ಖರೀದಿ ಹೆಸರಲ್ಲಿ ಬಂದು ದೊಡ್ಡ ನಾಮವನ್ನ ಹಾಕಿದ್ದಾರೆ ಖದೀಮರು. ಇನ್ನು ಸೆಲೆಕ್ಟೆಡ್ ಗೋಲ್ಡ್ ಫೋಟೋ ತಗೋತೀನಿ ಅಂತ ಹೇಳಿ ಚಿನ್ನವನ್ನ ತಗೊಂಡು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯಿತು ಅತಿ ದೊಡ್ಡ ಚಿನ್ನ ದರೋಡೆ. ಚಿನ್ನ ಖರೀದಿ ಹೆಸರಲ್ಲಿ ಬಂದು ಆ ಖದೀಮರು ದೊಡ್ಡ ನಾಮ ಹಾಕಿದ್ದಾರೆ. ಸೆಲೆಕ್ಟೆಡ್ ಗೋಲ್ಡ್ ಫೋಟೋ ತೆಗಿತೀನಿ ಅಂತ ಹೇಳಿ ಆ ಇಬ್ರು ಖದೀಮರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. 3 ಕೋಟಿ ಚಿನ್ನ ಕೈಗೆ ಕೊಟ್ಟು ಆ ಚಿನ್ನದ ವ್ಯಾಪಾರಿ ಇಲ್ಲಿ ದಟ್ಟನಾಗಿದ್ದಾನೆ. ಮಲ್ಲೇಶ್ವರಂನ ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಶ್ಯಾಮ್ ಮತ್ತು ಚಂದ್ರಶೇಖರ್ ಇಬ್ಬರಿಗೂ ಕೂಡ ಚಿನ್ನಾಭರಣವನ್ನ ಅಲ್ಲಿನ ಸೇಲ್ಸ್ ಮ್ಯಾನೇಜರ್ ತೋರಿಸಿದ್ದಾರೆ. ಇನ್ನು ತೋರಿಸುವಂತಹ ಸಂದರ್ಭದಲ್ಲಿ ಕೆಲ ಚಿನ್ನಾಭರಣವನ್ನ ಅಲ್ಲಿನ ಇಬ್ರು ಚಂದ್ರಶೇಖರ್ ಮತ್ತು ಶ್ಯಾಮ್ ಏನಿರ್ತಾರೆ ಅವರಿಬ್ರು ಕೂಡ ಸೆಲೆಕ್ಟೆಡ್ ಮಾಡಿಕೊಂಡು ಫೋಟೋ ತೆಗಿತೀನಿ ಅಂತ ಹೇಳಿ ತಗೊಂಡು ಹೋಗಿದ್ದಾರೆ. ಸೆಲೆಕ್ಟ್ ಮಾಡಿರುವ ಚಿನ್ನಾಭರಣವನ್ನ ಫೋಟೋ ತೆಗಿತೀನಿ ಅಂತ ಚಂದ್ರಶೇಖರ್ ಮತ್ತು ಶ್ಯಾಮ್ ಅಲ್ಲಿನ ಸೇಲ್ಸ್ ಮ್ಯಾನೇಜರ್ಗೆ ಹೇಳಿದ್ದಾರೆ. ಫೋಟೋ ತೆಗೆದುಕೊಳ್ಳಲು ಪಕ್ಕದ ಕ್ಯಾಬಿನ್ಗೆ ಹೋದಂತಹ ಸಂದರ್ಭದಲ್ಲಿ ಆ ಚಂದ್ರಶೇಖರ್ ಆ ಚಿನ್ನವನ್ನ ತಗೊಂಡು ಎಸ್ಕೇಪ್ ಆಗಿದ್ದಾನೆ. ಬರೋಬ್ಬರಿ 3 ಕೋಟಿ ಮೌಲ್ಯದ 1 ಕೆಜಿ 850 ಗ್ರಾಂ ಚಿನ್ನಾಭರಣದೊಂದಿಗೆ ಆ ಚಂದ್ರಶೇಖರ್ ಎಸ್ಕೇಪ್ ಆಗಿದ್ದಾನೆ. ಓಡಿ ಹೋದವನನ್ನ ಕರೆ ತರ್ತೀನಿ ಅಂತ ಹೇಳಿ ಶ್ಯಾಮ್ ಕೂಡ ಹೋಗಿದ್ದ ಆ ಕ್ಯಾಬಿನ್ಗೆ. ಅವನು ಕೂಡ ಆತನ ಜೊತೆ ಎಸ್ಕೇಪ್ ಆಗಿದ್ದಾನೆ. ಉಳಿದೊಬ್ಬ ಕಳ್ಳನನ್ನ ಬಿಟ್ಟು ಅಲ್ಲಿನ ಸೇಲ್ಸ್ ಮ್ಯಾನೇಜರ್ ಇಲ್ಲಿ ದಡ್ಡನಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಅವರಿಬ್ಬರನ್ನ ಕರೆಸಿದ ಪರೇಶ್ ಸೋನಿ ಎಂಬಾತ ಕೂಡ ಇಲ್ಲಿ ಎಸ್ಕೇಪ್ ಆಗಿದ್ದ. ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಗಿರೀಶ್ ವಾಕ್ಥ್ರೂ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಹೈಫೈ ಕಳ್ಳತನವೊಂದು ನಡೆದಿದೆ ಅಂತಾನೆ ಹೇಳಬೇಕು. ಯಾಕಂದ್ರೆ ಕಳ್ಳರು ಸಾಧಾರಣವಾಗಿ ಅಂಗಡಿಗಳಿಗೆ ಹೋಗಿ ಕಳ್ಳತನವನ್ನ ಮಾಡಿದ್ರೆ, ಇವರು ಅಂಗಡಿಗಳಿಂದ ಆಭರಣಗಳನ್ನ ತಮ್ಮ ಬಿಲ್ಡಿಂಗ್ ಅಥವಾ ಮನೆಗೆ ತರಿಸಿಕೊಂಡು ಕಳ್ಳತನವನ್ನ ಮಾಡಿದ್ದಾರೆ. ನೀವು ನೋಡ್ತಾ ಹೋಗ್ಬೋದು, ಈ ಒಂದು ಬಿಲ್ಡಿಂಗ್ ಅನ್ನ ನೀವೇ ನೋಡ್ತಾ ಇದ್ದೀರಾ. ಮಲ್ಲೇಶ್ವರಂನ 4ನೇ ಅಡ್ಡ ರಸ್ತೆಯಲ್ಲಿ ಈ ಒಂದು ಬಿಲ್ಡಿಂಗ್ ಇದೆ. ಈ ಒಂದು ಬಿಲ್ಡಿಂಗ್ ಪರೇಶ್ ಎನ್ನುವರಿಗೆ ಸೇರಿದೆ. ಈ ಒಂದು ಬಿಲ್ಡಿಂಗ್ ನಲ್ಲಿ ಅವರು ಒಂದು ಕಚೇರಿಯನ್ನು ನಡೆಸ್ತಾ ಇದ್ರು. ಇದೇ ಸಂಬಂಧ ಅದು ಕೂಡ ಅವರು ಅಕ್ಕಸಾಲಿಗರಾಗಿರೋ ಒಂದು ಕಾರಣದಿಂದ ಸಾಕಷ್ಟು ಡಿಸೈನ್ಗಳನ್ನ ಏನು ಒಂದು ಕಚೇರಿಯಿಂದ ಇಲ್ಲಿಗೆ ತರಿಸ್ಕೋತಾರೆ. ನಗರದ ಪೇಟೆಯಲ್ಲಿರುವ ಮೆಹ್ತಾ ಗೋಲ್ಡ್ ಕಂಪನಿ ಏನಿದೆ ಅದರಿಂದ ಇಲ್ಲಿಗೆ ಆಭರಣಗಳನ್ನ ತರಿಸ್ಕೋತಾರೆ. ನಂತರದಲ್ಲಿ ಸುಮಾರು 1 ಕೆಜಿ 850 ಗ್ರಾಂ ಆಭರಣಗಳನ್ನ ಅವರು ಒಂದು ಟೆಸ್ಟಿಂಗ್ ಅನ್ನ ಮಾಡುವ ಸಲುವಾಗಿ ಇಲ್ಲಿಗೆ ತರಿಸಿಕೊಂಡು ಅವರ ಜೊತೆ ಶ್ಯಾಮ್ ಹಾಗೂ ಚಂದ್ರಶೇಖರ್ ಎನ್ನುವ ಮತ್ತಿಬ್ಬರು ವ್ಯಕ್ತಿಗಳನ್ನು ಕೂಡ ಜೊತೆಗೆ ಸೇರಿಸಿಕೊಂಡು ಅವರು ಆ ಒಂದು ಚಿನ್ನಾಭರಣಗಳ ಸ್ಯಾಂಪಲ್ ಅನ್ನು ನೋಡ್ತಾರೆ. ಸುಮಾರು 3 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ ಚಿನ್ನಾಭರಣಗಳು. ನಂತರದಲ್ಲಿ ಏನು ಮೆಹ್ತಾ ಗೋಲ್ಡ್ ಅಂಡ್ ಕಂಪನಿಯ ಸಿಬ್ಬಂದಿಗಳಿರ್ತಾರೆ ಅವರ ಕಣ್ಣಿಗೆ ಮಣ್ಣೆರಚಿ ಆ ಆಭರಣಗಳನ್ನ ಮತ್ತೊಂದು ಕ್ಯಾಬಿನ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಅವರು ಎಸ್ಕೇಪ್ ಆಗಿ ಹೋಗಿರ್ತಾರೆ. ನಂತರದಲ್ಲಿ ಮೆಹ್ತಾ ಗೋಲ್ಡ್ ಅಂಡ್ ಕಂಪನಿಯ ಸಿಬ್ಬಂದಿಗಳಿಗೆ ಅರಿವಾಗುತ್ತೆ ಅವರು ಚಿನ್ನಾಭರಣಗಳ ಸಮೇತ ಎಸ್ಕೇಪ್ ಆಗಿದ್ದಾರೆ ಅಂತ. ನಂತರದಲ್ಲಿ ಅವರು ಏನು ಮಲ್ಲೇಶ್ವರಂ ಠಾಣೆಗೆ ಒಂದು ದೂರನ್ನು ದಾಖಲು ಮಾಡ್ತಾರೆ. ಅದರಲ್ಲಿ ಪರೇಶ್ ಎನ್ನುವ ವ್ಯಕ್ತಿ ಇದ್ದಾನೆ, ಆತ ಹಾಗೂ ಆತನ ಜೊತೆ ಇರುವ ಶ್ಯಾಮ್ ಹಾಗೂ ಚಂದ್ರಶೇಖರ್ ಎನ್ನುವ ಇಬ್ಬರ ಮೇಲೆ ಒಂದು ದೂರು ದಾಖಲಾಗಿದೆ. ಸದ್ಯ ಪೊಲೀಸರು ಕೂಡ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. 3 ಜನ ಆರೋಪಿಗಳು ಕೂಡ ಅಬ್ಸ್ಕಾಂಡಿಂಗ್ ಆಗಿರೋದ್ರಿಂದ ಅವರನ್ನ ಹುಡುಕುವ ನಿಮಿತ್ತ ತನಿಖೆ ನಡೀತಾ ಇದೆ ಅಂತಾನೆ ಹೇಳಬೇಕು. ಸದ್ಯ ಈ ಒಂದು ಕೇಸ್ ನಲ್ಲಿ ಗಮನಿಸುವ ಅಂಶವೇನು ಅಂತ ಅಂದ್ರೆ, ಚಿನ್ನಾಭರಣಗಳನ್ನ ಮನೆಗೆ ತರಿಸಿಕೊಂಡು ಒಂದು ರೀತಿಯ ಹೈಫೈ ಕಳ್ಳತನವನ್ನ ಇವರು ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಈ ಒಂದೇ ಅಂಗಡಿಯಿಂದ ಈ ರೀತಿ ಕಳ್ಳತನವನ್ನ ಮಾಡಿದ್ದಾರೆ ಅಥವಾ ಬೇರೆ ಬೇರೆ ಕಡೆಯೂ ಕೂಡ ಇದೇ ರೀತಿಯ ಪ್ರಕರಣಗಳನ್ನ ಇವರು ಮಾಡಿದ್ದಾರೆ ಅನ್ನೋದು ಬೆಳಕಿಗೆ ಬರಬೇಕಾಗಿದೆ. ಇದು ಈ ಒಂದು ಜಾಗದಿಂದ ಸ್ಪಾಟ್ ರಿಪೋರ್ಟ್. ಕ್ಯಾಮರಾ ಪರ್ಸನ್ ರವಿ ಜೊತೆ ಗಿರೀಶ್, ಗ್ಯಾಂಟಿ ನ್ಯೂಸ್, ಬೆಂಗಳೂರು.